ರಾಜ್ಯದ ಶೋಷಿತ ಸಮುದಾಯಗಳ ಹಕ್ಕುಗಳ ರಕ್ಷಣೆ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ 2026 ಜುಲೈ 3 ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಅರಬ್ಬರ್, ಎಚ್.ಡಿ. ಪೂಜಾರ್ ಹಾಗೂ ಹನುಮಂತ್ ಚಲವಾದಿ ಅವರು ತಿಳಿಸಿದರು. ದಿನಾಂಕ 3 ಜುಲೈ 2026 ಶುಕ್ರವಾರ ಬೆಂಗಳೂರಿನಲ್ಲಿ ದಲಿತ ಜನಾಗ್ರಹ ಸಮಾವೇಶವನ್ನು ನಮ್ಮ ರಾಜ್ಯ ಸಮಿತಿ ಹಮ್ಮಿಕೊಳ್ಳಲಾಗಿದೆ. ಕಾರಣ ಇದರ ಉದ್ದೇಶ ಏನಂದರೆ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ, ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿಗಾಗಿ ಹಕ್ಕೊತ್ತಾಯ ಇದು ಪ್ರಮುಖ ಅಂಶಗಳು. ದಲಿತ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಹೆಚ್ಚಿನ ಅನುದಾನವನ್ನ ನೀಡಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸುಸಜ್ಜಿತ ಹಾಸ್ಟೆಲ್ ಕ್ಯಾಂಪಸ್ಗಳನ್ನು ನಿರ್ಮಿಸಲು ಸರ್ಕಾರದ ದಲಿತ ವಿರೋಧಿ ಹಾಗೂ ಶೋಷಿತ ಸಮುದಾಯಗಳ ಮೇಲಿನ ನಿರುತ್ಸಾಹದ ಧೋರಣೆಯನ್ನ ಖಂಡಿಸಿ ಹಮ್ಮಿಕೊಳ್ಳಲಾಗಿರುವ ಈ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಸಮಾವೇಶದಲ್ಲಿ ಗದಗ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಇರುವ ಪ್ರಗತಿಪರ ಚಿಂತಕರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯು ಪತ್ರಿಕಾಗೋಷ್ಠಿಯ ಮೂಲಕ ಕರೆಯನ್ನ ನೀಡಿದ್ದಾರೆ. ಆಮೇಲೆ ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ವಿರೋಧಿಸಿ ಏನು ಮೌಢ್ಯತೆಗಳಿಂದ ದೇವದಾಸಿ ಪದ್ಧತಿ ಆಗಿರ್ಬೋದು, ಬತ್ತಲೆ ಸೇವೆ ಆಗಿರ್ಬೋದು, ಇನ್ನಿತರ ಅನಿಷ್ಟ ಪದ್ಧತಿಗಳನ್ನು ಈ ಸಮಾಜದಿಂದ ದೂರೀಕರಿಸಬೇಕು ಅಂತೇಳಿ ರಾಜ್ಯದಲ್ಲೆಲ್ಲ ಹೋರಾಟ ಮಾಡಿ ಚಳವಳಿಯನ್ನು ಹುಟ್ಟಾಕಿದ್ರು. ಈ ಚಳವಳಿಯ ರಾಜ್ಯ ಸಂಚಾಲಕರಾಗಿ ಈಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಅನ್ನುವಂಥ ಸಂಘಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮವಳ್ಳಿ ಶಂಕರ್ ಅವರು ಈ ಹಿಂದೆ ಸುಮಾರು 5 ಲಕ್ಷ ಜನರನ್ನು ಬೆಂಗಳೂರಲ್ಲಿ ಸೇರಿಸಿ ಬೃಹತ್ ಕಾರ್ಯಕ್ರಮವನ್ನು ರೂಪಿಸಿದ್ರು ಸರ್ಕಾರ ರಚನೆಯಾಗಕ್ಕಿಂತ ಪೂರ್ವ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ಎಚ್.ಡಿ. ಪೂಜಾರ್, ಸತೀಶ್ ಪಾಸಿ, ನಾಗರಾಜ್ ಗೋಕಾವಿ, ಬಾಲರಾಜ್ ಅರಬ್ಬರ್, ಪೂಜಾ ಬೇವೂರು, ಹನುಮಂತ್ ಚಲವಾದಿ, ಚೇತನಾ ಬೆಟಗೇರಿ, ಮುತ್ತಪ್ಪ ಭಜಂತ್ರಿ, ಸಂತೋಷ್ ಬಣಕಾರ್, ಕೆಂಚಪ್ಪ ಮ್ಯಾಗೇರಿ, ಮಂಜುನಾಥ್ ಚಲವಾದಿ, ಮುದನ್ಗುಡಿ ಅನೇಕರು ಭಾಗವಹಿಸಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.